ಎಲ್ಲರಿಗೂ ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ದಿಸ್ ಇಸ್ ಯೋರ್ ಹೋಸ್ಟ್ ಜಯಶ್ರೀ ಅಧ್ಯಾಪಕ್. ನನಗೆ ಒಂದು ಆಶ್ಚರ್ಯ ಏನಂದ್ರೆ, ಮೈಸೂರಲ್ಲಿ ಯಾರ ಮನೆಗೆ ನೀವು ಹೋದ್ರೂ ಹೆಂಗಸರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂದ್ರೆ ಬರೀ ಅಡಿಗೆ ತಿಂಡಿ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು. ನೋಡಿದೀರಲ್ವಾ ನೀವು ಪ್ರೇಮಲತಾ ಅವ್ರನ್ನ ಎಷ್ಟು ವಿಧವಾದ ಅಡಿಗೆ ರುಚಿಗಳು ತೋರಿಸಿದ್ರು, ಎಷ್ಟು ಜನ ಮಾಡಿದ್ರು. ಅವ್ರೊಬ್ಬರೇ ಅಂತಲ್ಲ, ಎಲ್ಲರೂ ಯಾರ ಮನೆಗೆ ಹೋಗ್ಲಿ ಅವ್ರ ಕೈಯಲ್ಲಿ ಕಲೆ ಇದೆ. ಬರೀ ಅಡಿಗೆ ಮನೆ ಅಲ್ಲ, ಸೌಟ್ ಅಲ್ಲ, ಕಲೆ ಸಹ. ಪ್ರತಿಯೊಂದು ವಿಷಯದಲ್ಲೂ ಎಲ್ಲಾ ಗೊತ್ತು, ಮತ್ತೆ ಎಲ್ಲ ವಿಧ ಹೇಳ್ಕೊಡೋದಕ್ಕೂ ಅವ್ರ ಸೈ. ಪ್ರೇಮಲತಾ ಅವ್ರ ಫ್ರೆಂಡೇ ಒಬ್ರು ಶಾಂತ ಅಂತ ಇವತ್ತು ವಿಶೇಷವಾದ ಅಡಿಗೆ ಮಾಡಿ ತೋರಿಸ್ತಾ ಇದ್ದಾರೆ. ಬರ್ಮಾಡ್ಕೊಳ್ಳೋಣ. ಶಾಂತ ಅವರೇ, ವೆಲ್ಕಮ್ ಟು ವೆಜ್ ಎಕ್ಸ್ಪ್ರೆಸ್ ವಿತ್ ಜಯಶ್ರೀ. ನಿಮ್ ಬಗ್ಗೆ ಹೇಳಿ ಶಾಂತ ಅವರೇ. ನಾನು ಮೈಸೂರಿನೊಳಗೆ ಹುಟ್ಟಿದಾಗಿಂದನೂ ನಾವು ಅಂತಂದ್ರೆ ನಾವು ವರ್ಕ್ ಮಾಡ್ತಿದ್ದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಫೋಟೋಗ್ರಾಫರ್ ಆಗಿ, ಆಮೇಲೆ ಕ್ಲರಿಕಲ್ ಅಲ್ಲೂ ಮಾಡಿದ್ದೀನಿ ನಾನು. ಈಗ ಮನೆ ಕೆಲಸಗಳನ್ನು ಮಾಡ್ಕೊಂಡು ಹಿಂಗೆ ಇವಾಗ ರಿಟೈರ್ಡ್ ಆಗಿರೋದ್ರಿಂದ ನಮ್ಮ ಮನೇಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕರಕುಶಲದ್ದು ಮಾಡ್ತಿರ್ತೀವಿ, ಅಲಂಕಾರ ಮಾಡೋದು, ಬೊಂಬೆಗಳಿಗೆ ರಂಗೋಲಿ ಎಲ್ಲಾನು ಮಾಡ್ತಾ ಇರ್ತೀವಿ. ಈಗ ನಿಮ್ಗಾಗಿ ಒಂದು ಉಂಡೆ ಮಾಡೋದನ್ನ ತೋರಿಸ್ತೀನಿ. ಪ್ರೋಟೀನ್ ಎಲ್ಲಾನು, ಪ್ರೋಟೀನ್ ಬಾಲ್ಸ್ ಅನ್ಬೋದು, ಉಂಡೆ ಅಂತ ಅನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಎಲ್ಲರಿಗೂ ಒಳ್ಳೇದು, ದೊಡ್ಡವರಿಂದ ಮಕ್ಕಳವರೆಗೇನು ತುಂಬಾ ಚೆನ್ನಾಗಿರುತ್ತೆ. ಅದೇ 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 ರುಚಿಕರವಾಗಿದೆ. ಅದೇ ಅದೇ ನಂಗೆ ಇವಾಗ ಮಾತಾಡ್ತಾ ಇದ್ದಾಗ ಪ್ರೇಮಲತಾ ಅವರು, ಶಾಂತ ಅವ್ರು ಹೇಳಿದ್ರು, ಮಕ್ಕಳು ಹೊರಗಡೆ ಫಾರಿನ್ ಅಲ್ಲಿ ಇರ್ತಾರೆ, ಹಂಗನ್ಬಿಟ್ಟು ನಾವಿಲ್ಲಿ ಅಯ್ಯೋ ನಾವಿಬ್ರೇ ಅಲ್ಲ ಅಂತ ಸಂಕಟ ಪಡೋದಕ್ಕಿಂತ ನಾವು ಏನಾದ್ರೂ ಒಂದು ಆಕ್ಟಿವಿಟಿಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಮಕ್ಕಳು ಖುಷಿ ಪಡ್ತಾರೆ. ಅವ್ರು ಹೇಳ್ತಾ ಇದ್ರು, ನನ್ನ ಮಗಳು ತುಂಬಾ ಖುಷಿ ಪಟ್ಲು, ನಾನ್ ಎಂಗೇಜ್ ಆಗಿ ಖುಷಿಯಾಗಿದ್ದೀನಿ ಅಂತ. ಅಷ್ಟೇ ಅಲ್ವಾ, ನಾವು ಖುಷಿಯಾಗಿದ್ರೆ ಹೊರಗಡೆ ಇದ್ರೆ ಮಕ್ಕಳು ಸಹ ಖುಷಿಯಾಗಿರ್ತಾರೆ ಅಲ್ವಾ? ಎಲ್ಲ ನಗ್ನಗ್ತಾ ಇರೋಣ. ಅದೇ ರೀತಿ ನನ್ನ ಮಗ ಸಹ ಇಂಗ್ಲೆಂಡ್ ಅಲ್ಲಿ ಇದ್ದಾನೆ, ಸೊಸೆ ಇದ, ಅಲ್ಲಿಬ್ರು ಜಾಬ್ ಮಾಡ್ತಾರೆ. ನನ್ನ ಮೊಮ್ಮಗುಗೆ 9 ವರ್ಷ ಆಗಿದೆ. ಅದು ಖುಷಿ ಪಡತ್ತೆ ಯಾವಾಗ್ಲೂ ನೋಡಿದ್ರ. ಹೊರಗೆಲ್ಲೋ ದೂರ ಇದ್ದಾರೆ ಅಂತ ನಾವು ಅಯ್ಯೋ ನಾವಿದ್ರೆ ಇದೀವಿ ಸಂಕಟ ಪಡೋದಕ್ಕಿಂತ ನಾವು ಖುಷಿಯಾಗಿರೋಣ, ಅವ್ರನ್ನ ಖುಷಿಯಾಗಿರೋಣ ಅಲ್ವಾ? ಅವ್ರ ಕೆರಿಯರು ಇಂಪಾರ್ಟೆಂಟ್, ಅವ್ರ ಫ್ಯೂಚರು ಇಂಪಾರ್ಟೆಂಟ್, ಹೌದಾ ಅಲ್ಲ? ಸೊ ಈ ಪ್ರೋಟೀನ್ ಬಾಲ್ಸ್ಗೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಏನೇನ್ ಸಾಮಗ್ರಿಗಳು ಬೇಕಾಗ್ಬೋದು ಇದಕ್ಕೆ? ನಾವು ಇವಾಗ ಮಾಡ್ತಿರೋಂತಹ ಪ್ರೋಟೀನ್ಸ್ ಬಾಲ್ಸ್ಗೆ ಇಲ್ಲಿ ದ್ರಾಕ್ಷಿ ಇದೆ, ಒಣ ದ್ರಾಕ್ಷಿ, ಇದು ಬಾದಾಮಿ, ಇದು ಅಂಜೂರ, ಇದು ಮಕಾನು, ಇದು ಕೊಬ್ಬರಿ, ಒಣ ಕೊಬ್ಬರಿ, ಇದು ಡೇಟ್ಸ್, ಓಕೆ, ಆಮೇಲೆ ಇದು ಕ್ಯಾಶ್ಯೂ ನಟ್ಸ್, ಆಮೇಲೆ ಇದು ಹುರ್ಗಡ್ಲೆ, ಇದು ಕಡಲೆಕಾಯಿ ಬೀಜ ಹುರ್ಕೊಂಡಿರೋದು, ಇದು ನಿಮ್ಗೆ ಕುಂಬಳ ಬೀಜ, ಇದು ಸೂರ್ಯಕಾಂತಿ ಬೀಜ, ಓಕೆ, ಇದು ಕಲ್ಲಂಗಡಿ ಬೀಜ, ಓಕೆ, ಇದು ಚಿಯಾ ಸೀಡ್ಸ್, ಅಗಸೆ ಬೀಜ. ಮೇನ್ ಆಗಿ ಇದಕ್ಕೆ ಅಂಟಿನಿಂದ ಹಾಕ್ತಿವಿ, ಅಂಟು ಅಂತೀವಿ ನಾವು. ಇದು ಗಸಗಸೆ, ಇದು ಬಿಳಿ ಎಳ್ಳು, ಓಕೆ, ಇದು ನಿಮ್ಗೆ ಪಿಸ್ತಾ, ಓಕೆ, ಇದಿಷ್ಟು. ಇದೆಲ್ಲಾನು ಈ ಕಡೆ ಇಟ್ಟಿರೋದೆಲ್ಲ ಸ್ಪೈಸಿ ಪ್ರತಿಯೊಂದು ಇಟ್ಟಿದ್ವಿ. ಚಕ್ಕೆ, ಲವಂಗ, ಏಲಕ್ಕಿ, ಒಣಶುಂಠಿ ಇದು ಪುಡಿ, ಇಲ್ಲೊಂಚೂರು ಮೆಂತ್ಯ, ಜೀರಿಗೆ, ಕೊತ್ತಂಬರಿ ಬೀಜ, ಇದು ಸೋಂಪು, ಇದು ಮೆಣಸು, ಇದಿಷ್ಟನ್ನು ಇಟ್ಕೊಂಡಿದೀವಿ. ಇದನ್ನೆಲ್ಲ ತಯಾರಿ ಮಾಡ್ಕೊಳ್ಳೋದಿಕ್ಕೆ ಟೈಮ್ ಆಗುತ್ತೆ ಹೊರತು ಮಾಡೋದಿಕ್ಕಲ್ಲ ಅಲ್ಲ? ನೋಡೋಣ ಹೆಂಗೆ ಪ್ರಿಪೇರ್ ಮಾಡೋಣ. ಮೊದಲಿಗೆ ನಾನು ಸ್ಟವ್ ಹತ್ಕೋತಾ ಇದ್ದೀನಿ, ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇದನ್ನ ತುಪ್ಪನ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ ಅಂಟನ್ನ ಹುರ್ಕೋಬೇಕು, ಅದಕ್ಕೋಸ್ಕರ. ಇದಾದ್ಮೇಲೆ ಇದು ಗೋಂದು ಅಂಟು, ಇದು ಅದೇ ಮಾಡ್ತಾರಲ್ಲ ಅದ್ರದ್ದು ಇದು. ಇವಾಗ ಕಾಯತ್ತೆ, ಇದು ಕಾದ ತಕ್ಷಣ ಇದನ್ನ ಹಾಕ್ತೀವಿ. ಈಗ ತುಪ್ಪ ಕಾದಿದೆ, ತುಪ್ಪಕ್ಕೆ ಅಂಟನ್ನ ಹಾಕ್ತಾ ಇದ್ದೀನಿ. ಹೆಂಗೆ ಚಕ 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 ಹಾಕ್ತಾ ಇರಲ್ಲ, ವಾಸನೆ ಗಮ್ಮಂತ ಬರ್ತಾ ಇದೆ ತುಪ್ಪ ಹಾಕಿರೋದ್ರಿಂದ. ಅದೇ ಅದೇ ಈಗ ಇದನ್ನ ಈ ಬೌಲ್ಗೆ ಹಾಕೋತೀನಿ ಎಲ್ಲನೂ. ಈಗ
ಬಾದಾಮಿನೂ ಗೋಡಂಬಿನೂ ಇಟ್ಕೊತಾ ಇದ್ದೀನಿ. ಓಕೆ. ಫಸ್ಟ್ ಬಾದಾಮಿ ಹಾಕ್ತೀನಿ ಹುರಿಯಕ್ಕೆ. ಹಾಂ. ಅದ್ರ ತುಪ್ಪದಲ್ಲೇ ಹುರಿದ್ಬಿಡ್ತಾ ಇದ್ದೀನಿ. ಓಕೆ. ನೋಡಿ ಇವಾಗ ಹುರಿದಿದ್ದಾಗಿದೆ ಇದು. ಹ್ಞೂ. ಅದೇನಿಲ್ಲ, ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟೇ. ಕಾದಿರೋದ್ರಿಂದ ಬೇಗನೆ ಆಗೋಗುತ್ತೆ. ಬೇಗ ಆಗೋಗುತ್ತೆ. ಬೇಗ ಹ್ಞೂ. ಈಗ ಬಾದಾಮಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕ್ತಾ ಇದ್ದೀನಿ. ಓಕೆ. ಇದು ಹಿಂಗೆ ಸ್ವಲ್ಪ ಚೆನ್ನಾಗಿ ಕರ್ಕೊಂಡ್ರೆ ಗರಿಯಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಹಾಂ. ಹಸ್ಕಿರ್ಬಾರ್ದು ಇದು. ಹೌದು ಹೌದು. ಬಾದಾಮಿನೂ ಗೋಡಂಬಿ ಎಲ್ಲನೂ ಹಸ್ಕಿರ್ಬಾರ್ದು. ಓಕೆ. ಈಗ ಎಲ್ಲ ಆಗಿದೆ ಇದು ಕರ್ದಿದ್ದು. ಈಗ ಬೌಲ್ಗೆ ಹಾಕೋತಾ ಇದ್ದೀನಿ. ಇದು ಹುರಿದಿದ್ದೇ ಆದ್ರೂ ಇನ್ನೊಂದ್ಸಲ ನಾವು ಅದನ್ನ ಎಲ್ಲ ಬಿಸಿ ಮಾಡ್ಕೋಬೇಕು. ಓಕೆ. ಅದಕ್ಕೋಸ್ಕರ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ನಾನು ಇದನ್ನೆಲ್ಲನೂ. ನೋಡಿ ಇದು ನಿಮ್ಗೆ ಪಿಸ್ತಾ ಹಾಕೋತಾ ಇದ್ದೀನಿ. ಓಕೆ. ಹಾಗೆ ಹುರಿಗಡ್ಲೆನೂ ಹಾಕೋತಾ ಇದ್ದೀನಿ. ಓಕೆ. ಆಗಿದೆಯಾ ಇದು? ಈಗ ಇದೆಲ್ಲ ಆಗಿದೆ. ಇದಿಷ್ಟನ್ನು ತೆಗೆದು ಬೌಲ್ಗೆ ಹಾಕೋತಾ ಇದ್ದೀನಿ. ಓಕೆ. ಈಗ ನಾನು ಪಂಪ್ಕಿನ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್. ಇದು ಕಲ್ಲಂಗಡಿ ಬೀಜ. ವಾಟರ್ಮೆಲನ್ ಸೀಡ್ಸ್. ಇದು ಸೂರ್ಯಕಾಂತಿ ಬೀಜ. ಸನ್ಫ್ಲವರ್ ಸೀಡ್ಸ್. ಓಕೆ. ಎಷ್ಟು ಆರೋಗ್ಯಕ್ಕೆ ಒಳ್ಳೇದಿವೆಲ್ಲ. ತುಂಬಾ ಒಳ್ಳೇದು. ಅದಕ್ಕೋಸ್ಕರನೇ ಇದನ್ನ ಅಗಸೆ ಬೀಜ. ಇದು ಒಟ್ಟಿಗೆ ಹಾಕೊಂಡು ಇದನ್ನೆಲ್ಲ ಹುರಿಬಹುದು. ಅದರಿಂದ ಒಟ್ಟಿಗೆ ಹುರಿತಾರೆ. ಸಬ್ಜಾ ಅಂತಾರೆ. ಅಂದ್ರೆ ಅದು ಪ್ರತಿಯೊಂದಕ್ಕೂ ಒಳ್ಳೇದು ಅಗಸೆ ಬೀಜ ಅನ್ನೋದು. ಹೌದು. ಇದಕ್ಕೆ ಚಿಯಾ ಸೀಡ್ಸ್ ಹಾಕಲ್ವಾ? ಅದನ್ನ ಚಿಯಾ ಸೀಡ್ಸ್ ನೆನ್ಸಿದ್ರೆ ಅದು ಅಗಲ ಆಗ್ಬಿಡುತ್ತಲ್ವಾ, ಅದು ಬೇಡ ಅಂತ. ಇದಕ್ಕಿಂತ ಹಂಗೆ ಆತರ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಹೋಗಿ ತಗೊಳ್ಳೋದು ತುಂಬಾ ಒಳ್ಳೇದು. ಅದು ಓಕೆ. ಅದು ತಂಪು. ಅದೇ ತಂಪಿರುತ್ತೆ. ಒಂದು ಸ್ಪೂನ್ ರಾತ್ರಿ ನೆನೆಸಿಟ್ಟಿದ್ರೆ ಗ್ಲಾಸ್ ಅಷ್ಟೇ ಆಗ್ಬಿಟ್ಟಿರುತ್ತೆ. ಹೌದು ಹೌದು. ಜೆಲ್ ಟೈಪ್ ಬರುತ್ತೆ. ಹೌದು ಹೌದು. ಅದನ್ನ ನೀವು ಒಂಚೂರು ಜೇನುತುಪ್ಪ ಹಾಕೊಂಡು ಸಹಿತ ಹಾಕೊಂಡು ಇದು ಮಾಡ್ಬೋದು. ಸ್ವಲ್ಪ ಕೆಲವರು ತಿನ್ನಕ್ಕೆ ಇಷ್ಟ ಆಗಲ್ಲ ಅದನ್ನ. ಅದೇ ಅದೇ. ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ನಾವು ಇದು ಮಾಡ್ಕೊಂಡು ಇದೆಲ್ಲ ಒಟ್ಟಿಗೆ ಹಾಕಿದ್ದೀನಿ ನಾನು. ಓಕೆ. ಆದ್ರೂ ಈ ಬೀಜಗಳೆಲ್ಲ ನೋಡಿ ನೋಡಕ್ಕೆ ಒಂಥರ ದಪ್ಪಕ್ಕಾಗಿದೆ, ಚಟ್ಪಟ ಅಂತಿದೆ. ಶಬ್ದ ಬರ್ತಾ ಇದೆ, ಹೊಡಿತಾ ಇರೋ ಶಬ್ದ. ಚೆನ್ನಾಗಿದೆ. ಅದೇ ಅದಕ್ಕೆ ಹಾಕೋತೀನಿ ನಾನು. ಏನಾಗ್ತಾ ಇದೆ ಈಗ? ಮಖಾನ ಅಂತ ಅದು ತುಂಬಾ ಒಳ್ಳೇದು. ಈಗ ನಿಮ್ಗೆ ಬದ್ರಿಗೆ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಪ್ರಸಾದಕ್ಕೆ ಇದನ್ನೇ ಕೊಟ್ಟಿರ್ತಾರೆ. ಅಲ್ಲಿ ಕಡಲೆಕಾಯಿ ಬೀಜ, ಮಖಾನು ಅದೇನೆ ಪ್ರಸಾದ ಅಲ್ಲಿ. ಯಾಕಂದ್ರೆ ಬೇರೆ ಉಪಯೋಗಿಸಲ್ಲ ಅಲ್ಲಿ. ಆಮೇಲೆ ನಿಮ್ಗೆ ಕಡಲೆ ಬೇಳೆ ಕೊಡ್ತಾರೆ ಪ್ರಸಾದಕ್ಕೆ. ಅದೆಲ್ಲ ನಿಮ್ಗೆ ಕೊಬ್ಬರಿ ಇದು ಅಷ್ಟೇ. ಇದನ್ನ ತಾವರೆ ಬೀಜ ಅಂತಾರೆ, ಲೋಟಸ್ ಸೀಡ್ಸ್ ಅಂತಾರೆ. ಮಕ್ಕಳಿಗೆ ಹಂಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಹೋಗ್ಬಿಟ್ಟು ಒಂಚೂರು ಮೆಣಸು ಪುಡಿ ಮಾಡಿ ಹಾಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ಮೆಣಸು ಪುಡಿ ಮಾಡಿ ಹಾಕೊಟ್ರೆ ಅದೇ ಅದೇ ಅದೇ. ಇದರಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತೆ ಅಂತಾರಲ್ಲ. ಎಲ್ಲನೂ ಆಗಿದೆಯಾ ಇದು? ಇದಾಗಿದೆ. ಈಗ ಇದನ್ನ ಇದ್ರ ಜೊತೆ ಹಾಕೊಳ್ತೀನಿ. ಈಗ ನೆಕ್ಸ್ಟ್ ನೋಡಿ ಇದನ್ನ ಎಳ್ಳು ಹಾಕೋತೀನಿ. ಏನಿಲ್ಲ, 1 ನಿಮಿಷ. ಅದೇ ಅದೇ. ಅದ್ರ ಜೊತೆಗೆ ಗಸಗಸೆನೂ ಹಾಕೊಂಡಿದ್ದೀನಿ. ಎಳ್ಳು ತಿನ್ನೋದ್ರಿಂದ ನಿಮ್ಗೆ ಜಿಡ್ಡಿನ ಅಂಶ ಬರುತ್ತಲ್ಲ, ಈ ಸೀಸನ್ಗೆ ತುಂಬಾ ಒಳ್ಳೇದು. ಅದೇ ಅದೇ. ಚಳಿಗಾಲಕ್ಕೆ. ಕೊಬ್ಬರಿ ಹುರ್ಕೋತಾ ಇದ್ದೀನಿ. ಇದೇನಂತ ಹುರಿಬೇಕಾಗಿಲ್ಲ, ಸ್ವಲ್ಪ ಬಿಸಿಯಾಗಿ ಆದ್ರೆ ಸಾಕು. ಹಸಿ ಇದು ಹೋದ್ರೆ ಹಸಿ ವಾಸನೆ ಹೋಗ್ಬೇಕಲ್ಲ, ಅವಾಗ ಜಿಡ್ಡು ಜಾಸ್ತಿ ಬೀಳುತ್ತೆ. ಅದೇ ಅದೇ.
ಹುರಿದಾಗಿದೆ. ಹ್ಮ್ ಸ್ವಲ್ಪ ಒಂಥರ ಗಮ್ಮಂತ ಬರ್ತಿರ್ಬೇಕು. ಹೌದು, ವಾಸನೆ ಬರ್ತಾ ಇದೆ. ಕೊಬ್ಬರಿ ವಾಸನೆ ಬಂದಿರೋದು. ಹೌದು ಹೌದು. ಈಗ ನಾನು ಎಲ್ಲಾನು ಮಸಾಲೆದೆಲ್ಲ ತೋರಿಸಿದ್ನಲ್ಲ, ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ. ಓಕೆ. ಹ್ಮ್ ಚಕ್ಕೆ ಒಂದು ಹುರ್ಕೊತೀನಿ ಜೊತೆಗೆ. ಹ್ಮ್ ಇದು ಶುಂಠಿ ಪುಡಿ ಏನ್ ಬೇಕಾಗಿಲ್ಲ ಹುಡಿಯೋದು, ಅದನ್ನ ಇದ್ರೊಳಗೆ ಹಂಗೆ ಹಾಕ್ಬಿಡ್ತಾ ಇದ್ದೀನಿ. ಸರಿ. ಈಗ ನಾನು ಓಮ್ ಒಂಚೂರು ಹಾಕ್ತಾ ಇದ್ದೀನಿ, ಯಾಕಂದ್ರೆ ಒಳ್ಳೇದು ಅಂತ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹಾಕ್ತಾ ಇರೋದು ಅಷ್ಟೇ. ನೀವು ಕೆಲವ್ರು ಬೇಡ ಅಂದವರು ಅದನ್ನ ಬಿಡ್ಬೋದು ಅಷ್ಟೇ. ಅದೇ ನಾವು ತೋರಿಸಿರ್ಲಿಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲಿ, ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ ಆಯ್ತು, ಇವಾಗ ಹುರಿದಿದ್ದಾಗಿದೆ ಇದೆಲ್ಲ. ಅದಕ್ಕೆ ಬಗ್ಗಿಸ್ಕೊತೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ. ಇದ್ರಲ್ಲಿ ಇದನ್ನ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಒಣ ದ್ರಾಕ್ಷಿ ಅಲ್ಲ? ದ್ರಾಕ್ಷಿ, ಆಮೇಲೆ ಹಣ್ಣು ಖರ್ಜೂರ ಇದು ಅಲ್ವಾ? ಹೌದು, ಇದು ಅಂಜೂರ. ಓಕೆ. ಸುಮ್ಮನೆ ಇದನ್ನ ಬೆಚ್ಚಗೆ ಮಾಡ್ಕೊಳ್ಳೋದು ಯಾಕೆ ಅಂತಂದ್ರೆ ಅದು ಪ್ಯಾಕ್ ಮಾಡಿರ್ತಾರಲ್ಲ, ಅದೇ ಅದೇ ಅದಕ್ಕೋಸ್ಕರ ಅದನ್ನ ಒಂಚೂರು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದೇ ಬಿಸಿ ಬಾಣಲೆಯಲ್ಲಿ ಇಷ್ಟೇ ಮಾಡ್ಕೊಂಡು ಹಿಂಗೆ ಆಫ್ ಮಾಡಿಬಿಟ್ರೆ ಸಾಕು. ಅದೇನು ಅದೇ ಅದೇ ನಿಮಿಷ. ಇದೆಲ್ಲಾನು ಹುರಿದಿದ್ದಾಗಿದೆ. ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲಾನು. ಇಷ್ಟನ್ನು ಇವಾಗ ಮಿಕ್ಸಿಗೆ ಹಾಕಿ ಇದನ್ನ ಪೌಡ್ರ್ ಮಾಡ್ಕೋಬೇಕು. ಎಲ್ಲ ಎಣ್ಣೆ ಇದು ಕೊಬ್ಬರಿ ಅದರಲ್ಲೆಲ್ಲ ಜಿಡ್ಡಿರೋದ್ರಿಂದ ಇದಕ್ಕೆ ನಾವು ಬೆಲ್ಲ ಅದೆಲ್ಲ ಏನೂ ಹಾಕಿಲ್ಲ. ಶುಗರ್ ಇರೋರು ತುಂಬಾ ಒಳ್ಳೇದು ಅಂತಾನೆ ಇದು ಮಾಡಿರೋದು. ಹಾಗಾಗಿ ಇದನ್ನ ಒಟ್ಟಿಗೆ ಹಾಕಿದಾಗ ಅದೇನೇ ಒಂಥರ ಉಂಡೆ ತರ ಬರುತ್ತೆ. ನಾವು ಮಿಕ್ಸಿಗೆ ಹಾಕಿದಾಗ ಎಲ್ಲ ಮಿಕ್ಸ್ ಆಗತ್ತಲ್ಲ, ಚೆನ್ನಾಗಿ ಉಂಡೆ ತರ ಬರುತ್ತೆ. ಬೇಕು ಅಂತಂದ್ರೆ ಒಂಚೂರು ತುಪ್ಪದ ಕೈಲಿ ಮಾಡ್ಕೊಂಡ್ರೆ ಇನ್ನು ಬರುತ್ತೆ. ಇದಕ್ಕೆ ಜಾಸ್ತಿನೇ ಹಾಕಿದೀವಿ ನಾವು ತುಪ್ಪ. ಸರಿ ಸರಿ, ಅದೆಲ್ಲ ಬೇಕಾಗಿಲ್ಲ. ಈಗ ಮಿಕ್ಸಿಗೆ ಹಾಕ್ತೀನಿ ನಾನು. ಈಗ ಮಿಕ್ಸಿಗೆ ಹಾಕ್ತಿದ್ದೀನಿ, ಆನ್ ಮಾಡ್ತೀನಿ. ನೋಡಿ ಇವಾಗ ಆಗಿದೆ. ಅಲ್ಲಿ ಉಂಡೆ ನೋಡಿ, ಅಲ್ಲೇ ಕಾಣಿಸುತ್ತೆ ನಿಮ್ಗೆಲ್ಲ ಉಂಡೆ ಬರ್ತಿರೋ ಹಂಗೇನೆ. ಅದೇ ಅದೇ ಜಿಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇವಾಗ. ಇದು ಬಿಸಿ ಇರೋದ್ರಿಂದ ತಕ್ಷಣ ಕಟ್ಬಿಡ್ಬೇಕು. ಓಕೆ. ನಿಮ್ಗೆ ಉಂಡೆನೆ ಮಾಡ್ಕೋಬೇಕು ಅಂತೇನಿಲ್ಲ. ಇದನ್ನೇ ಈ ತರ ಪುಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಒಂದು ಬಾಕ್ಸ್ ಅಲ್ಲಿ, ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ. ಒಂದು ತಿಂಗಳ ತನಕನೂ ಇರುತ್ತೆ, ಏನು ಆಗಲ್ಲ. ಅದನ್ನ ನೀವು ಮಕ್ಕಳಿಗೆ ಹಾಲ್ಗೆ ಹಾಕೊಂಡು ಕೊಡ್ಬೋದು, ದೊಡ್ಡವ್ರಿಗೂ ಅಷ್ಟೇನೆ ಹಾಲ್ಗೆ ಹಾಕೊಂಡು ಕುಡಿಬಹುದು. ಯಾಕೆಂದ್ರೆ ಸ್ವೀಟ್ ಎಲ್ಲ ಖರ್ಜೂರ ಅದೆಲ್ಲ ಇರೋದ್ರಿಂದ ಅದನ್ನೇ ಮೇಡ್ ಮಾಡಿ. ಇವಾಗ ನೋಡಿ ಇಲ್ಲೇನೆ ಮಾಡಿ ತೋರಿಸ್ತೀನಿ ಉಂಡೆನ. ನೋಡಿ ಹೆಂಗ್ ಬರುತ್ತೆ ಕೈಲಿ ಜಿಡ್ಡು ನೋಡಿ. ಹೌದು, ಮಕ್ಕಳು ಇವಾಗ ಸ್ಕೂಲಿಂದ ಬರುತ್ತವೆ, ಅವಾಗ ಕೊಟ್ರೆ ಒಳ್ಳೇದು. ಹೌದು. ಹಾಗೆ ಒಂದ್ ಸಣ್ಣ ಕತೆ ಹೇಳೋಣ ಅನಿಸ್ತಿದೆ ನನ್ಗೆ. ಹೇಳ್ತೀನಿ. ಗಜೇಂದ್ರ ಮೋಕ್ಷ ನೀವು ಎಲ್ಲ ಕೇಳಿರ್ತೀರ. ಅದ ತ್ರಿಕುಟಾಚಲ ಅಂತಿರುತ್ತೆ. ಅದು ಅಂದ್ರೆ ತ್ರಿಕುಟಾಚಲ ಅಂದ್ರೆ 3 ಬೆಟ್ಟಗಳು. ಅಲ್ಲಿ ನಿಮ್ಗೆ ಸಮೃದ್ಧಿಯಾಗಿ ಗಿಡಗಳು, ಮರಗಳು, ವನ ಇದ್ರದ್ದು ನಿಮ್ಗೆ ಔಷಧಿ ಬೇಕಾದಂತ ಎಲ್ಲಾನು ಸಸ್ಯಗಳು ಅಲ್ಲಿ ಇರುತ್ತೆ. ತಂಗಾಳಿ, ಕೊಳಲಿನ ನಾದ, ಗಿಣಿಯ ಕೂಗು, ನವಿಲುಗಳು ಎಲ್ಲ ಇರುತ್ತೆ. ಅಲ್ಲಿ ನಿಮ್ಗೆ ಬರ್ತಾ ಎಷ್ಟು ಚೆನ್ನಾಯ್ತಲ್ಲ. ಎಲ್ಲವೂ ಇರುತ್ತೆ. ಅಲ್ಲಿಗೆ ಆನೆಗಳು ಅಲ್ಲೊಂದು ಸರೋವರ ಇರುತ್ತೆ. ಸರೋವರಕ್ಕೆ ಆನೆಗಳು ನೀರನ್ನ ಬಯಸಿ ಬರುತ್ತೆ. ನೀರ್ ಬೇಕಾಗಿರುತ್ತೆ ಅದಕ್ಕೆ, ಅದಕ್ಕೋಸ್ಕರ ಅಲ್ಲಿ ಹಸು ಬರುತ್ತೆ. ಅವಾಗ ಅಲ್ಲಿ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಸರೋವರಕ್ಕೆ ಹೋಗಿ ಎಲ್ಲವೂ ಆನೆಗಳು ತಮ್ಮ ಮಕ್ಕಳು ಎಲ್ಲ ಬಂದಿರುತ್ತವೆ. ಎಲ್ಲಾದ್ರ ಜೊತೆನೂ ಖುಷಿಯಾಗಿ ನಾವು ಅಲ್ಲಿ ಇದ್ರೊಳಗೆ ಸರೋವರದಲ್ಲಿ ಆಟ ಆಡ್ಕೊಂಡು ಸ್ನಾನ ಮಾಡ್ಕೊಂಡು ಹಿಂಗೆ ಹೋಗುತ್ತೆ. ಆವಾಗ ಅದಕ್ಕೆ ಸರೋವರ ನೋಡಿ ಖುಷಿ ಆದಾಗ ಅಲ್ಲೇ ಇದ್ ಬಿಡುತ್ತವೆ, ಅವು ಹೋಗೋದೇ ಇಲ್ಲ. ಸರಿ, ಅಲ್ಲೇ ಇದ್ದಾಗ ಒಂದ್ ದಿವಸ ಏನಾಗುತ್ತೆ,
ಎಲ್ಲವೂ ಸ್ನಾನ ಮಾಡಿ ಹೋಗ್ತಾ ಇರುತ್ತೆ. ಹೋಗ್ತಾ ಇದ್ದಾಗ ಎಲ್ಲ ಹೋದಾದ್ಮೇಲಿಂದ ಗಜೇಂದ್ರ ಒಂದಿರುತ್ತೆ, ದೊಡ್ಡ ಆನೆ ಅದು, ಅದಕ್ಕೆ ಗಜೇಂದ್ರ ಅಂತಂದ್ವಿ. ಅದಕ್ಕಿನ್ನ ಮೊಸಳೆ ಅಲ್ಲಿದ್ದಂತ ಸರೋವರದಲ್ಲಿದ್ದಂತಹ ಮೊಸಳೆ ಏನ್ ಮಾಡುತ್ತೆ, ಅದ್ರ ಕಾಲನ್ನ ಹಿಡ್ಕೊಂಡ್ಬಿಡುತ್ತೆ. ಆ ಕಾಲನ್ನ ಹಿಡ್ಕೊಂಡಾಗ ತಾನೇ ಬಿಡಿಸ್ಕೊಳಕ್ಕೆ ಪಾಪ ಸುಮಾರು ಪ್ರಯತ್ನ ಮಾಡುತ್ತೆ, ಆದ್ರೆ ಆಗಲ್ಲ. ಅದರಿಂದ ಅವಾಗ ತನ್ನ ಆನೆಗಳೆಲ್ಲನೂ ಬಂದು ಅದನ್ನ ಬಿಡ್ಸಕ್ ನೋಡುತ್ತೆ, ಆದ್ರೂ ಆಗೋದಿಲ್ಲ. ವರ್ಷಾನ್ಗಟ್ಲೆ ಆದಾಗ ವಾಪಸ್ ಎಲ್ಲ ಹೊರಟಾಗ್ತಾರೆ. ಆವಾಗ ಗಜೇಂದ್ರನ್ ಅನ್ಸುತ್ತೆ, ನನ್ನ ಅಂತ್ಯಕಾಲ ಬರ್ತಾ ಇದೆ, ಏನಿದ್ರು ನಾನು ದೇವರ ನಾಮಸ್ಮರಣೆ ಮಾಡ್ಬೇಕು ಅಂತ ಅನ್ಬಿಟ್ಟು ಅಂತ. ಆವಾಗ ಸರಿ ಅದ್ ಹೇಳಿದ ತಕ್ಷಣನೇ ಹಿಂದಿನ ಜನ್ಮ ಜ್ಞಾಪಕ ಬರುತ್ತೆ ಆನೆಗೆ. ನೀವೆಲ್ಲ ಕೇಳಿರ್ತೀರ ಆಹಾ ಹೂ ಅಂತ ಅನ್ಬಿಟ್ಟು ಅವರು ಯಕ್ಷರಗಣ್ಯರು ಅವರು ಅದು ಶಾಪದಿಂದ ಹಂಗಾಗಿರ್ತಾರೆ ಅಷ್ಟೇನೆ. ಹಂಗಾಗಿ ಅವ್ರಿಗೆ ತಕ್ಷಣನೇ ಅದ್ ಜ್ಞಾಪಕ ಬಂದಾಗ ಆನೆ ಏನ್ ಮಾಡತ್ತೆ, ಅಲ್ಲೇ ಸರೋವರದಲ್ಲಿ ಇದ್ದಂತಹ ಒಂದು ಕಮಲದ ಹೂವನ್ನ ತಗೊಂಡು ದೇವರಿಗೆ ಸಮರ್ಪಣೆ ಮಾಡ್ತಾ ಅದನ್ನ ನಾರಾಯಣ ಅಂತ ಕೂಗುತ್ತೆ ಜೋರಾಗಿ. ಆವಾಗ ಪರಮಾತ್ಮಂಗೆ ತುಂಬಾ ಖುಷಿ ಆಗುತ್ತೆ. ನನಗೆ ಬೇಕಾದ ಭಕ್ತ ಅವನು ಎಷ್ಟೇ ಆದ್ರೂ. ಹಾಗಾಗಿ ಗರುಡಾರೂಢನಾಗಿ ಬರ್ತಾನೆ ಅಲ್ಲಿಗೆ. ಬಂದಿದ್ದಾನೆ, ಸರೋವರದ ಹತ್ರ ಬಂದು ಆನೆ ಕಾಲನ್ನ ಮೇಲಕ್ಕೆ ಎತ್ತುತ್ತಾನೆ. ಮೇಲಕ್ಕೆ ಎತ್ತದಾಗ ಮೊಸಳೆ ಮೇಲ್ ಬರುತ್ತೆ, ಅದಕ್ಕೆ ತನ್ನ ಚಕ್ರದಿಂದ ಅದ್ರ ಕತ್ತನ್ನ ಕತ್ತರಿಸ್ತಾನೆ. ಆವಾಗ ಅವ್ರಿಬ್ರೂ ಮನುಷ್ಯ ರೂಪವನ್ನು ತಾಳ್ತಾರೆ. ಅದ್ರಲ್ಲಿ ಆನೆ ಶಂಖ ಚಕ್ರ ಗದಾ ಪದ್ಮ ಪೀತಾಂಬರದನ್ನಾಗಿ ಅಂತಂದ್ರೆ ದೇವ್ರದೇನೋ ಅನ್ಕೋಬೇಕು ನಾವು, ಆ ತರ ಕಾಣಿಸ್ತಾನೆ ಎಲ್ಲರಿಗೂ. ಆದ್ರೆ ನಿಜವಾಗ್ಲೂ ದೇವ್ರಲ್ಲ, ಯಾಕೆಂದ್ರೆ ಪರಮಾತ್ಮ ಒಬ್ಬಬಿಟ್ಟು ಬೇರೆ ಯಾರು ದೇವ್ರಾಗಕ್ ಸಾಧ್ಯ ಇಲ್ಲ. ಅಂದ್ರೆ ದೇವ್ರ ಇದಾಗಿ ದೇವರ ಸಾಯುಜ್ಯವನ್ನ ಪಡಿತಾನೆ, ಅಂದ್ರೆ ಅದರ ಹತ್ರ ದೇವರಿಗೆ ಸಮೀಪನಾಗ್ತಾನೆ ಅನ್ನೋದಕ್ಕೆ ಇದು. ಇದನ್ನ ಈ ಕಥೆಯನ್ನ ನೀವೆಲ್ಲರೂ ಕೇಳಿರ್ತೀರ, ಅದಕ್ಕೆ ನಾನು ಸುಮ್ನೆ ಇವತ್ತು ನಿಜವಾಗಿಯೂ ಧನ್ಯರಾದ್ವಿ. ತೋರಿಸ್ತಾ ಇದ್ದೀನಿ ಗಜೇಂದ್ರ ಮೋಕ್ಷ ಕತೆ ಕೇಳಿ. ಪ್ರತಿಯೊಂದು ಕೇಳಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಇವಾಗ ಗಜೇಂದ್ರ ಮೋಕ್ಷದ ಹಾಡೇ ನೀವು ಕೇಳಿದೀರ, ಅದೇ ಅದನ್ನ ಹಾಕೊಂಡು ಕೇಳ್ಕೋಬಹುದು. ಮಕ್ಕಳಿಗೆ ಹೇಳಕ್ ಸುಲಭ ಅಂತ ಈ ತರ ಹೇಳಿ. ಹೌದು ನಿಜ. ನನ್ನ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಏನಾದ್ರೂ ಒಂದು ನಾಲೆಡ್ಜ್ ಬರುವಂತದ್ದು ಏನಾದ್ರೂ ಒಂದು ಹೇಳ್ತೀನಿ. ಇವತ್ತು ಗಜೇಂದ್ರ ಮೋಕ್ಷ ಕತೆ ಹೇಳಿದ್ದೀರಾ, ತುಂಬಾ ಥ್ಯಾಂಕ್ಸ್, ತುಂಬಾ ಖುಷಿ ಆಯ್ತು. ಇದನ್ನ ತೋರ್ಸಲ್ಲ. ಈಗ ಉಂಡೆ ಮಾಡಿದ್ ನೋಡಿದ್ದೀರ ಎಲ್ಲ ನೀವೇ. ಇದನ್ನ ದೇವರಿಗೆ ಸಮರ್ಪಣೆ ಮಾಡೋಣ. ಹೌದು, ಸಮರ್ಪಣೆ ಮಾಡಿದ್ಮೇಲೆ ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನನ್ನ ಇದು ಒಂದು. ನಿಜ. ಅದಕ್ಕೆ ಇಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ಮೇಲೆ ರಾಯರಿದ್ದಾರೆ, ಇಲ್ಲಿ ವಿಘ್ನೇಶ್ವರ ಇದ್ದಾನೆ. ಇಷ್ಟೊತ್ತು ಯಾವ್ದೇ ತರ ತೊಂದರೆ ಆಗದಂಗೆ ಅವನು ಇದನ್ನ ಮಾಡಕ್ಕೆ ನಮ್ಗೆ ಪ್ರೇರಣೆ ಮಾಡಿರೋದ್ರಿಂದ ಇದನ್ನ ಅವನಿಗೆ ಫಸ್ಟ್ ಇಡ್ತಾ ಇದ್ದೀವಿ. ಎಲ್ಲಾರು ರುಚಿ ನೋಡ್ಬೇಕು. ರುಚಿ ನೋಡಕ್ಕೆ ನಾನು ಇಲ್ಲಿ ನನ್ನ ಜೊತೆನೆ ಬಂದ್ಯಾರೆ ಒಬ್ರು, ನನಗೆ ತಂಗಿ ತರನೇ ಅವ್ರಿಗೆ ಪ್ರೇಮಲತಾ ಅಂತ, ಅವರನ್ನ ಕರಿತಾ ಇದ್ದೀನಿ. ನಮ್ಮ ಪ್ರೇಕ್ಷಕರಿಗೆ ಚಿರಪರಿಚಯರು, ಹೈಲಿ ಡಿಮ್ಯಾಂಡೆಡ್. ಅವ್ರನ್ನ ಕರಿತೀವಿ. ಪ್ರೇಮಲತಾ ಅವರೇ ಬನ್ನಿ, ಖಂಡಿತ ಪ್ಲೀಸ್. ನಮಸ್ಕಾರ. ನನಗೆ ಅಕ್ಕಂಗಿಂತ ಹೆಚ್ಚಾಗಿದ್ದಾರೆ. ನಾನು ಒಬ್ಳೆ ಮಗಳಾದ್ರೆ ನನಗೆ ಅಕ್ಕಂಗಿಂತ ಹೆಚ್ಚಾಗಿದ್ದಾರೆ. ಅಷ್ಟು ಅವರೊಂದು ಅಭಿಮಾನ ಅಂತ. ನಮ್ ಜಯಶ್ರೀ ಮೇಡಮ್ ಬರ್ತಾರೆ ನೋಡಕ್ಕೆ. ಅದು ಟೇಸ್ಟ್ ಹೇಗಿದೆ ನೋಡಿ ಹೇಳಿ ಪ್ರೇಮಲತಾ ಅವರೇ, ನೀವು ವರ್ಣಿಸಿ ನೋಡೋಣ ಹೇಗೆ. ಕೃಷ್ಣ ಆರೋಗ್ಯ ಕೊಟ್ಟು ಕಾಪಾಡಪ್ಪ. ತುಂಬಾ ಚೆನ್ನಾಗಿದೆ. ಇದು ಎನರ್ಜಿ ಬಾಲ್. ಮತ್ತೆ ನನಗೆ ಕತ್ತು ನೋವು ಬಂತು, ಮೂಳೆ ಸವದಿದೆ ಅಂತ ಹೇಳಿದ್ರು ಡಾಕ್ಟ್ರು. ಹಾಗಾಗಿ ಇದನ್ನ ನಮ್ಮ ಅಕ್ಕ ಆದ ಶಾಂತ ಅವರು ನನಗೆ ಮಾಡ್ಕೊಟ್ರು. ದಿನ ಒಂದೊಂದು ಉಂಡೆ ತಿಂತಾ ಇದ್ದೀನಿ ನಾನು. ಅದ್ರ ಜೊತೆ ಒಂದ್ ಲೋಟ ಹಾಲು ಕುಡಿತಾ ಇದ್ದೀನಿ. ಅದ್ರಿಂದ ನನ್ಗೆ ದೇವ್ರ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊತೀನಿ. ಎಲ್ಲರ ಆಶೀಸ್ಸು ಇರುತ್ತೆ ನಿಮ್ಮ ಮೇಲೆ. ಖಂಡಿತ. ಮೇಡಮ್ ನೀವು ಜಯಶ್ರೀ ಖಂಡಿತ ಬನ್ನಿ, ನೀವು ನೋಡಿ. ಸುಮ್ಮನೆ ನಿಲ್ತೀವಿ. ಮಧ್ಯಾಹ್ನ ಜಯಶ್ರೀ ಮೇಡಮ್ ಇದ್ದಾರೆ, ನೋಡೋಣ ಹೇಗಿದೆ ಅಂತ. ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಟೇಸ್ಟ್ ಅಷ್ಟೇ ಚೆನ್ನಾಗಿದೆ, ಘಮ್ ಅಂತ ಇದೆ, ತುಪ್ಪದ ವಾಸನೆ, ಮತ್ತೆ ಡ್ರೈ ಫ್ರೂಟ್ಸ್, ಏಲಕ್ಕಿ ಎಲ್ಲ ಬೀಜಗಳು ಹಾಕಿದ್ದಾರೆ. ಇನ್ನೇನ್ ಬೇಕು ಹೇಳಿ? ದಿನ ಒಂದೊಂದ್ ಬಾಲ್ ತಿಂದ್ರು, ಒಂದೊಂದ್ ಸ್ವಲ್ಪ ತಿಂದ್ರು ತುಂಬಾ ಸಾಕು ಎಲ್ಲರಿಗೂ. ಈಗ ಒಂದು ಹೆಂಗಸರಿಗೆ ಒಂದು ಘಟ್ಟ ಬರುತ್ತೆ ಮೆನು ಪಾಸ್ ಅಂತ,
ಅವಾಗ ಎಲ್ಲ ಕಮ್ಮಿ ಆಗುತ್ತೆ. ನಮ್ಗೆ ಏನ್ ಗೊತ್ತಾಗಲ್ಲ, ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಯಾವ ತರ ಯಾಕೆ ಈಗ ಆಗ್ತಾ ಇದೆ ಅಂತ. ಎಲ್ಲ ನಮ್ಮ ಪೌಷ್ಟಿಕಾಂಶ ಎಲ್ಲ ಕಮ್ಮಿ ಆಗಿರುತ್ತೆ ಮೈಯಲ್ಲಿ. ಹಂಗಾಗಿ ಇದನ್ನ ದಿನ ಒಂದೊಂದು ತಿಂದ್ರೆ ತುಂಬಾ ಒಳ್ಳೇದು. ಇದು ತಿನ್ಬಿಟ್ಟು ಒಂದ್ ಲೋಟ ಹಾಲು ಕುಡಿರಿ, ಆರೋಗ್ಯವಾಗಿರಿ. ನಮ್ ಪ್ರೇಮಲತಾ ಅವ್ರು ಹೇಳ್ದಂಗೆ ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಲ್ವಾ? ಸೊ ಈ ಶಾಂತ ಅವರು ಇದು ಈ ಪ್ರೋಟೀನ್ ಬಾಲ್ಸ್ ನಮ್ ಮಾಡ್ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ಉಡುಗೊರೆ ಕೊಡೋಣ, ಸಣ್ಣ ಉಡುಗೊರೆ. ಈ ಒಂದು ಸಣ್ಣ ಉಡುಗೊರೆ ಶಾಂತ ಅವ್ರಿಗೆ ನಮ್ ಕಡೆಯಿಂದ. ಖಂಡಿತ ಹಿಂಗೆ ಬಂದು ಆರೋಗ್ಯಕರವಾದ ತಿಂಡಿಗಳು ಎಲ್ಲ ತಿಂಡಿಗಳು ನಮ್ ಪ್ರೇಕ್ಷಕರು ತುಂಬಾ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶಾಂತ ಅವರೇ. ಹೋಪ್ ಯು ಲೈಕ್ ದ ಡಿಶ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಹಿಟ್ ದ ನೋಟಿಫಿಕೇಶನ್ ಬೆಲ್ ಅಂಡ್ ಕಮೆಂಟ್ಸ್ ಏನಿದ್ರು ಹಾಕಿ. ಶಾಂತ ಅವರು ನೋಡಿ ನಿಮ್ಗೆ ಏನಾರ ಡೌಟ್ ಇದ್ರೆ ಖಂಡಿತ ಅವರು ಕ್ಲಿಯರ್ ಮಾಡ್ತಾರೆ. ಒಂದೇನು ಇದಕ್ಕೆ ಬೆಲ್ಲನೇ ಹಾಕಿಲ್ಲ ನಾವು. ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೇದಿದು. ಅದೇ ಅದೇ ಯಾವ್ದು ಬೇಕಾದ್ರೂ ತಿನ್ಬೋದು. ನಮ್ಗೆ ಸಿಹಿ ತಿನ್ನೋ ಹಂಗಿರಲ್ಲ ಅನ್ನೋದು ಇರಲ್ಲ, ಸಿಹಿಯಾಗೆ ಇದೆ ಆದ್ರೆ ಇದು ಸೊ ಡೆಫಿನೆಟ್ ಆಗಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಒಳ್ಳೊಳ್ಳೆ ರೆಸಿಪೀಸ್ ಜೊತೆ ಬರ್ತೀವಿ. See you then. Love you all.